ಹರಿಹರ ಪುಟಾಣಿ ಮಕ್ಕಳಿಗಾಗಿ ಉಚಿತ ಸಂಗೀತ ಶಿಬಿರ ಉದ್ಘಾಟನೆ. ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಕಲಾ ಪ್ರೇಮವನ್ನು ಬೆಳೆಸುವ ನಿಟ್ಟಿನಲ್ಲಿ ನಗರದಲ್ಲಿ ಅಣ್ಣಪ್ಪ ಅಜ್ಜರ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾದ ಪುಟಾಣಿ ಮಕ್ಕಳ ಸಂಗೀತ ಶಿಬಿರಕ್ಕೆ ಅದ್ಧೂರಿ ಚಾಲನೆ ನೀಡಲಾಯಿತು. ನೂತನ ಸಂಗೀತ ಪಾಠಶಾಲೆ ಲೋಕಾರ್ಪಣೆ. ನಗರದ ಶ್ರೀ ಗುರು ಪುಟ್ಟರಾಜು ಗವಾಯಿ ಹಿಂದೂಸ್ತಾನಿ ಸಂಗೀತ ಪಾಠಶಾಲೆ ಹಾಗೂ ಕರೋಕೆ ಪಾಠಶಾಲೆಯನ್ನು ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅತಿಥಿಗಳು, ಇಂದಿನ ಯಾಂತ್ರಿಕ ಜೀವನದಲ್ಲಿ ಮಕ್ಕಳಿಗೆ ಇಂತಹ ಸಾಂಸ್ಕೃತಿಕ ಹವ್ಯಾಸಗಳು ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟರು. ಡಿ. ಕುಮಾರ್, ಉಪಾಧ್ಯಕ್ಷರು, ಡಿಸಿಸಿಐ ಬ್ಯಾಂಕ್. ಮಕ್ಕಳಲ್ಲಿ ಚಿಕ್ಕಂದಿನಿಂದಲೇ ಸಂಗೀತದ ಆಸಕ್ತಿ ಮೂಡಿಸುವುದು ಅವರ ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿ. ಅಣ್ಣಪ್ಪ ಅಜ್ಜರ್ ಅವರ ಈ ಸಮಾಜಮುಖಿ ಕಾರ್ಯ ಶ್ಲಾಘನೀಯ. ನಂದಿಗಾವಿ ಶ್ರೀನಿವಾಸ್, ಕಾಂಗ್ರೆಸ್ ಮುಖಂಡರು. ಸಂಗೀತವು ಕೇವಲ ಹವ್ಯಾಸವಲ್ಲ, ಇದು ಮಕ್ಕಳ ಮುಂದಿನ ಭವಿಷ್ಯದಲ್ಲಿ ಮಾನಸಿಕ ನೆಮ್ಮದಿ ಮತ್ತು ಉತ್ತಮ ಅವಕಾಶಗಳನ್ನು ನೀಡಲಿದೆ. ಆಯೋಜಕರು ಅಣ್ಣಪ್ಪ ಅಜ್ಜರ್ ಮತ್ತು ತಂಡ. ಪಾಠಶಾಲೆಯ ಹೆಸರು ಶ್ರೀ ಗುರು ಪುಟ್ಟರಾಜು ಗವಾಯಿ ಹಿಂದೂಸ್ತಾನಿ ಸಂಗೀತ ಪಾಠಶಾಲೆ. ವಿಶೇಷತೆ ಹಿಂದೂಸ್ತಾನಿ ಸಂಗೀತದ ಜೊತೆಗೆ ಕರೋಕೆ ತರಬೇತಿ. ಉದ್ದೇಶ ಮಕ್ಕಳ ಭವಿಷ್ಯಕ್ಕೆ ಕಲೆಯ ಆಸರೆ ನೀಡುವುದು. ಈ ಸಂದರ್ಭದಲ್ಲಿ ಸಂಗೀತ ಗುರುಗಳಾದ ಕಾಂತರಾಜು, ಕಾಂಗ್ರೆಸ್ ಮುಖಂಡರಾದ ಆಬಿದಾ ಅಲಿ ಹಾಗೂ ನಗರದ ಪ್ರಮುಖರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ನೂರಾರು ಪುಟಾಣಿ ಮಕ್ಕಳು, ಪೋಷಕರು ಮತ್ತು ಪತ್ರಕರ್ತರು ಸಮಾರಂಭದ ಕಳೆಯನ್ನು ಹೆಚ್ಚಿಸಿದರು. ಸಂಗೀತವು ಮನಸ್ಸನ್ನು ಶುದ್ಧೀಕರಿಸುತ್ತದೆ. ಹರಿಹರದ ಮಕ್ಕಳಿಗೆ ಈ ಶಿಬಿರವು ಒಂದು ವರದಾನವಾಗಲಿ. ವರದಿ ಎಸ್.ಆರ್. ಕಣವಿ. ದಯಮಾಡಿ ಹಾಗೆ ಮುಂದಿನ ಕಾರ್ಯಕ್ರಮ ಈ ಸ್ಟುಡಿಯೋ ಟೇಪ್ ಕಟ್ ಮಾಡುವ ಮೂಲಕ ಸ್ಟುಡಿಯೋನ ಉದ್ಘಾಟನೆ ಮಾಡಬೇಕಂತೇಳಿ ಗಣ್ಯರಲ್ಲಿ ಕೇಳ್ಕೊಳ್ತೇನೆ. ನಂತರ ಒಂದು ವೇದಿಕೆ ಇದನ್ನು ಕೂಡ ಆಮೇಲೆ ಗುರು ಪುಟ್ಟರಾಜ್ ಗವಾಯಿಗಳು ಹಾಗೂ ಪುನೀತ್ ರಾಜ್ಕುಮಾರ್ ಅವರಿಗೆ ಏನು ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಗಣ್ಯರಲ್ಲಿ ಕೇಳಿಕೊಳ್ತೇನೆ. ಈ ಒಂದು ಸಂಗೀತ ಶಾಲೆ ಉದ್ಘಾಟನೆಗೆ ಶುಭ ಆತ್ಮೀಯರು, DCC ಉಪಾಧ್ಯಕ್ಷರಾದಂಥ ಕುಮಾರಣ್ಣವರೇ, ಮತ್ತೊಬ್ಬ ಆತ್ಮೀಯರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಿಜೆಯವರೇ, ಹಾಗೂ ಸಂಗೀತ ಗುರುಗಳಾದಂಥ ಕಾಂತರಾಜನವರೇ, ಹಾಗೂ ಇನ್ನೊಬ್ಬ ಆತ್ಮೀಯರು ಮತ್ತು ಪತ್ರಕರ್ತ ಸಂಘದ ಅಧ್ಯಕ್ಷರಾದಂಥ ಸುಧಾಕರ್ ಅವರೇ, ಮತ್ತು ಈ ಒಂದು ಕ್ಲಾಸ್ ಸ್ಕೂಲ್ ನಡೆಸಬೇಕು ಅಂತೇಳಿ ಒಂದು ಗಟ್ಟಿ ಧೈರ್ಯ ಮಾಡಿ ತಮ್ಮ ಪ್ರತಿಭೆಯನ್ನು ನನಗೆ ಕ್ಲೋಸ್ ಆಗಬಾರ್ದು, ನಾನು ಇನ್ನೊಬ್ಬರಿಗೆ ದಾರಿ ಎರೆದು ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಅಂತೇಳಿ ಒಂದು ಕಾರ್ಯಕ್ರಮ ಅಂದ್ಕೊಂಡಿರೋ ನಮ್ಮ ತಮ್ಮನ ಸಂಬಂಧದ ಪಕ್ಕದ ಹಳ್ಳಿಯ ಅಣ್ಣಪ್ಪ ಅಜ್ಜರವರೇ. ಅದು ಗ್ರಾಮೀಣ ಪ್ರತಿಭೆ ಅಂತಲೇ ಹೇಳ್ಬೋದು. ನಾನು ಮುಂಚೆ ಅವ್ರು ಫಸ್ಟ್ ಅವ್ರ ಹಾಡು ನೋಡಿ ತುಳಾವಳಿ ಯಾವುದೋ ಒಂದು ಕಾರ್ಯಕ್ರಮದ ಒಂದು 10 ವರ್ಷದ ಕೆಳಗಡೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಹಾಡು ಹೇಳ್ತಾ ಇದ್ದ. ಅವತ್ತೇ ಅಂದ್ಕೊಂಡು ಇವನು ಚೆನ್ನಾಗಿ ಆಡ್ಬೋದು ಅಂತ. ಆಮೇಲೆ ನೋಡ್ಕೊತ ಬಂದ ಅವನು ಮೇಲೆ ಬಂದ. ಇಲ್ಲೆಲ್ಲ ಪುರಾಣಿ ಮಕ್ಕಳು ಬಂದಿದ್ದೀರಿ,
ಸಂಗೀತ ನೀವೆಷ್ಟು ಚೆನ್ನಾಗಿ ಕಲಿತೀರ ಅದು ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಮಾಡುತ್ತೆ, ನಮ್ಮ ಮೈಂಡ್ ಕಾನ್ಸಂಟ್ರೇಷನ್. ಯಾಕಂದರೆ ನೀವು ಅಷ್ಟು ಇನ್ವಾಲ್ವ್ ಆಗ್ತೀರಿ. ಕಾನ್ಸಂಟ್ರೇಷನ್ ಅಂದರೆ ಗೊತ್ತಾ, ಏಕಾಗ್ರತೆ. ನೀವು ಓದ್ಕೊತೀರಲ್ಲ, ಓದ್ಬೇಕಾದ್ರೆ ಬುಕ್ ಏನು ನೋಡೋಣ, ಬರೀ ಬುಕ್ ಅಷ್ಟೇ ಓದು ಅಂತ ನಿಮ್ಮ ಅಪ್ಪ ಅಮ್ಮ ಹೇಳ್ತಿರ್ತಾರೆ ನೋಡಿ. ಆ ಥರ ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಬರೀ ಹಾಡಷ್ಟು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ನೀವು ಬಿಡಲ್ಲ. ಸೊ ಅವಾಗ ನಿಮಗೆ ಏಕಾಗ್ರತೆ, ಕಾನ್ಸಂಟ್ರೇಷನ್ ಬೆಳೆಯುತ್ತೆ. ಅದು ಕೂಡ ನಿಮಗೆ ಓದಿನಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಆದಷ್ಟು ಬೇರೆ ಟಿ ವಿ ನೋಡೋದು ಅವು ಇವೆಲ್ಲ ಕಡಿಮೆ ಮಾಡ್ತೀವಿ. ನೀವು ಆದಷ್ಟು ಏನು ಪೋಷಕರು ಏನು ಬಂದಿದ್ದೀರಿ ತಾವೇ ಸ್ವಲ್ಪ ಮಕ್ಕಳಿಗೆ ಪ್ರಮೋಟ್ ಮಾಡಿ ಕಳಿಸ್ಕೊಡ್ರಿ. ಸಂಗೀತ ಒಳ್ಳೆ ಹವ್ಯಾಸ ಅದು. ಬೇರೆ ಥರ ಅಲ್ಲಿ ಹೋಗೋದು, ಬೇರೆ ಬೇರೆ ಮೊಬೈಲ್ ಹಿಡ್ಕೊಳ್ಳೋದು, ಟಿ ವಿ ನೋಡೋದು, ಅದರಿಂದ ಭಾಳ ಜನ ಹಾಳಾಗ್ತಾ ಇದ್ದಾರೆ. ಇದು ಒಳ್ಳೆ ಸೆಲೆಕ್ಷನ್ ಮಾಡಿದ್ದೀನಿ. ನಾನು ಕೂಡ ನಮಗೆ ಗೊತ್ತಿರೋ ಮಕ್ಕಳಿಗೆ ಹೇಳ್ತೀನಿ, ಮೋಸ್ಟ್ಲಿ ಇದೇ ಮೊದಲನೇ ಶಾಲೆ ಇರಬೇಕು ಈ ಥರ ಸಂಗೀತ ಶಾಲೆ ಹರಿಯೋದಲ್ಲಿ. ಆದಷ್ಟು ಸ್ವಲ್ಪ ಪಬ್ಲಿಸಿಟಿ ಮಾಡ್ಕೊಂಡು, ಅದು ಬೇರೆ ಈ ಸಮ್ಮರ್ ಕ್ಯಾಂಪ್ ಅಂತಲೇ ಸ್ಟಾರ್ಟ್ ಮಾಡಿದ್ರೆ ತುಂಬ ಜನ ಇಂಟ್ರೆಸ್ಟ್ ಇದೆ. ಇಲ್ಲಿ ಭರತನಾಟ್ಯ ಸ್ಕೂಲ್ ನಡೀತಾ ಇದೆ ಒಂದು ಕ್ಲಾಸು, ಅವರು ಇವತ್ತು ಹಿಡಿಯೋರೇ ಇಲ್ಲ. ಎಲ್ಲವೂ ಗಾಂಧರ್ವ ವಿದ್ಯೆಗಳು, ಹಾರ್ಮೋನಿಯಂ ಕಲಿಯೋದಾಗಿರ್ಬೋದು, ಹಾಡುಗಳ ಕಲಿಯೋದಾಗಿರ್ಬೋದು, ತಬಲ ಭಾಷೋದಾಗಿರ್ಬೋದು, ತಂದೆ ಭಾಷೋದಾಗಿರ್ಬೋದು, ಎಲ್ಲವೂ ಕೂಡ ಒಂದು ಕಲೆ. ಅದು ಆ ಕಲೆ ಎಲ್ಲರಿಗೂ ಒಳ್ಳೆಯದು. ಅದಕ್ಕೆ ಭಾಳ ನೀವು ಶ್ರಮ ಹಾಕಬೇಕು. ಮಕ್ಕಳಿಗೆ ಅದ್ರ ಬಗ್ಗೆ ಇದೆಲ್ಲ ಈಗಿನ ಈ ವಯಸ್ಸಿಂದನೇ ಆ ಶಾಲೆಯಲ್ಲಿ ಸಂಗೀತ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡು, ಮುಂಚೆ ಇದ್ದರೆ ವ್ಯವಸ್ಥೆ. ಇತ್ತೀಚಿನ ದಿನಗಳಲ್ಲಿ ಸಂಗೀತಕ್ಕೂ ಕೂಡ ಪ್ರಾಧಾನ್ಯತೆ ಕೊಟ್ಟು ಸಂಗೀತ ಶಿಕ್ಷಕರ ನೇಮಕ ಮಾಡ್ಕೊಂಡು, ಹಾಗಾಗಿ ಮಕ್ಕಳು ಸಂಗೀತ ಕಡೆಗೆ ಆಸಕ್ತಿಯನ್ನು ವಹಿಸಿದ್ರಪ್ಪ ಅಂದರೆ ಮೊಬೈಲಿಂದ ದೂರ. ನೀವು ಮೊಬೈಲ್ ನೋಡ್ತೀರಿ, ನೀವು ಭಾಳ ಕನಸು ಕಟ್ಟಿರ್ತೀವಿ ಮಕ್ಕಳು ಅಲ್ಲಿ ಓದಬೇಕು, ಇಲ್ಲಿ ಓದಬೇಕು, ಆ ಜಾತ್ರೆಗೆ ಹೋಗ್ಬೇಕು, ಇಂಥ ಹಾಡು ಬರಬೇಕು, ಇಲ್ಲಿ ಸ್ಟೇಜ್ ಮೇಲೆ ಬರಬೇಕು. ಕನಸು ಕಟ್ಟಿರೋದು ದೊಡ್ಡದಲ್ಲ. ಕನಸು ಸಾಕಾರಗೊಳ್ಬೇಕು ಅಂದರೆ ನೀವು ಕೂಡ ತ್ಯಾಗ ಮಾಡಬೇಕು. ಅವರಷ್ಟೇ ತ್ಯಾಗ ಮಾಡೋಲ್ಲ, ನೀವು ತ್ಯಾಗ ಮಾಡಬೇಕು. ತ್ಯಾಗ ಮಾಡಿದಾಗ ಮಾತ್ರ ಐತಲ್ಲ ನಿಮ್ಮ ಕನಸು ನೆರವೇರಿಸ್ತೈತಿ, ಅವ್ರ ಕನಸು ನೆರವೇರ್ತೀವಿ. ಹಾಗೆ ನೀವು ತ್ಯಾಗ ಮಾಡಿದರೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇವತ್ತೇನು ನಮ್ಮ ಅಣ್ಣಪ್ಪ ಈ ಕರೋಕೆ ಸಾಗಿದ್ದು ಈ ಸಂಗೀತ ಪಾಠಶಾಲೆ ಬರೀ ಕರೋಕೆ ಸರಿ. ಮತ್ತು ಇವು ಕರೋಕೆ ಹಾಡೋದು ಜೊತೆಗೆ ಎರಡು ಜೊತೆಗೆ ಒಳ್ಳೆಯ ಒಂದು ಬೇಸಿಗೆ ಶಿಬಿರ. ಇವತ್ತು ಬೆಳಗ್ಗೆ ತಾನೇ ನಮ್ಮ ಅನಗವಾಡಿಯಲ್ಲಿ ಅಣ್ಣಪ್ಪ, ನಮ್ಮ ಮತ್ತು ನಮ್ಮ ರಮೇಶರು ಅನಗವಾಡಿಯಲ್ಲಿ ನಾವು ನಮ್ಮ ಶಾಲಾ ಮಕ್ಕಳಿಗೆ ಅಂತೇಳಿ ಉದ್ಘಾಟನೆ ಮಾಡಿದ್ವಿ. ಅಲ್ಲಿ ಕೂಡ ಒಂದು 15-20 ಮಕ್ಕಳು ಸಂಗೀತ ಶಾಲೆ 8, 9, 10ನೇ ಕ್ಲಾಸ್ ಹುಡುಗರು ಸಂಗೀತ ಶಾಲೆಗೆ ಬರ್ತಾರೆ. ಅಲ್ಲಿ ಕೂಡ ಒಂದು ಶಿಬಿರವನ್ನು ಏರ್ಪಾಡು ಮಾಡಿ ಇವತ್ತು ಬೆಳಗ್ಗೆ ಕ್ಲಾಸ್ ಮಾಡಿ ಇವತ್ತು ಸಂಜೆ ಇಲ್ಲಿ ಉದ್ಘಾಟನೆ ಅಂತಂದೇಳಿ ಈಗ ಅಣ್ಣಪ್ಪ. ಹಾಗಾಗಿ ಮಕ್ಕಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತೆ. ಪೋಷಕರು ಅವರಿಗೆ ಆ ನಿಟ್ಟಿನಲ್ಲಿ ಅವರಿಗೆ ನೀವು ಅವರಿಗೆ ಸಹಕಾರ ಕೊಡಬೇಕು. ಇನ್ ಟೈಮಿಗೆ ಕರೆಕ್ಟಾಗಿ ಕರ್ಕೊಂಡು ಹೋಗ್ಬೇಕು. ಅರ್ಧ ಗಂಟೆ ಬಿಟ್ಟು ಬಂದು ಯಾವಾಗ ಕರ್ಕೊಂಡು ಹೋಗಿ ಯಾವಾಗ ಕರ್ಕೊಂಡು ಬೇರೆ ಕಲಿಯೋಕ್ಕಾಗಲ್ಲ. ಯಾಕಂತಂದರೆ